ವೀಕ್ಷಕರ ನಮಸ್ಕಾರ. ಕ್ರಿಕೆಟ್ ಜಗತ್ತಿನ ದೇವರು ಎಂದು ಹೆಸರಾಗಿದ್ದ ಸಚಿನ್ ತೆಂಡೂಲ್ಕರ್ ಅವರ ಮಗನು ಇದೀಗ ನಂಬರ್ 1 ಆಗಿದ್ದಾನೆ. ಹೌದು ವೀಕ್ಷಕರ, ಕ್ರಿಕೆಟ್ ಇತಿಹಾಸದಲ್ಲಿ 481 ರನ್ಗಳನ್ನು ಸಿಡಿಸುವ ಮೂಲಕ 21 ವಿಕೆಟ್ ಕಬಳಿಸಿ ಮಿಂಚಿದ್ದಾನೆ. ಇನ್ನು ವೀಕ್ಷಕರ, ಸಚಿನ್ ತೆಂಡೂಲ್ಕರ್ ಅವರ ಪುತ್ರನ ಆರ್ಭಟ ನೋಡಿದ ದಿಗ್ಗಜರು ದಂಗಾಗಿ ಹೋಗಿದ್ದಾರೆ. ಹೌದು ವೀಕ್ಷಕರ, ಲೆಫ್ಟ್ ಹ್ಯಾಂಡರ್ ಬೌಲರ್ ಆಗಿದ್ದ ಅರ್ಜುನ್ ತೆಂಡೂಲ್ಕರ್ ಅವರು ಇದೀಗ ಬೌಲಿಂಗ್ನಲ್ಲಿ 21 ವಿಕೆಟ್ ಕಬಳಿಸುವ ಮೂಲಕ ಭರ್ಜರಿಯಾಗಿ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಹೌದು ವೀಕ್ಷಕರ, ಈ ಒಂದು ದಾಖಲೆಯ ಮೂಲಕ ನಂಬರ್ 1 ಕ್ರಿಕೆಟಿಗಾಗಿ ಹೊರಹೊಮ್ಮಿದ್ದು, ಹಾಗೆ ವೀಕ್ಷಕರ ಈ ದಾಖಲೆಗಳನ್ನು ನೋಡಿದ ದಿಗ್ಗಜರು ಕೂಡ ದಂಗಾಗಿ ಹೋಗಿದ್ದಾರೆ. ಇನ್ನು ವೀಕ್ಷಕರ, ಅರ್ಜುನ್ ತೆಂಡೂಲ್ಕರ್ ಅವರು ಬ್ಯಾಟಿಂಗ್ನಲ್ಲೂ ಕೂಡ 481 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರ ಈ ರನ್ಗಳ ಮೂಲಕ ವಿಶ್ವ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ವೀಕ್ಷಕರ, ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಸಚಿನ್ ತೆಂಡೂಲ್ಕರ್ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ವೀಕ್ಷಕರ, ಸಚಿನ್ ತೆಂಡೂಲ್ಕರ್ ಅವರ ಮೇಲೆ ಇರುವಂಥ ಅಭಿಮಾನಿತನವನ್ನು ಅವರ ಮಗನಾದ ಅರ್ಜುನ್ ತೆಂಡೂಲ್ಕರ್ ಅವರ ಮೇಲೆ ಕೂಡ ನೀವು ತೋರಿಸಬೇಕಾಗುತ್ತದೆ. ಹೌದು ವೀಕ್ಷಕರೇ, ಅರ್ಜುನ್ ತೆಂಡೂಲ್ಕರ್ ಅವರು ಮಾಡಿದಂಥ ಈ ಒಂದು ದಾಖಲೆಗೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನೀವು ಮಾಡೋ ಒಂದು ಲೈಕ್ಸ್ನಿಂದ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ. ಮತ್ತು ವೀಕ್ಷಕರೇ, ಮುಂದಿನ ದಿನಮಾನಗಳಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವರು ಕೂಡ ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನವನ್ನು ಪಡೆಯಲಿದ್ದು, ಹಾಗೆ ಅರ್ಜುನ್ ತೆಂಡೂಲ್ಕರ್ ಅವರಿಗೆ ನೀವು ಮಾಡುವ ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ. ವೀಕ್ಷಕರೇ, ನೀವು ಕ್ರಿಕೆಟ್ ನೋಡುತ್ತಿರುವಾಗಿನಿಂದ ಇಲ್ಲಿವರೆಗೆ ಸಚಿನ್ ತೆಂಡೂಲ್ಕರ್ ಎಂದರೆ ಎಲ್ಲರಿಗೆ ಗೊತ್ತೇ ಇದೆಯಾ? ಹೌದು ವೀಕ್ಷಕರೇ, ಕ್ರಿಕೆಟ್ ದೇವರು ಎಂದು ಸಚಿನ್ ತೆಂಡೂಲ್ಕರ್ ಅವರು ಹೆಸರು ಗಳಿಸಿದ್ದಾರೆ. ವೀಕ್ಷಕರೇ, ಭಾರತ ತಂಡದ ಪರವಾಗಿ ಎಂತಹ ಕಷ್ಟಕರ ಪಂದ್ಯಗಳಲ್ಲಿ ಭಾರತ ತಂಡಕ್ಕೆ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಯಾವುದೇ ಒಂದು ಪಂದ್ಯದಲ್ಲಿ ಇವರು ಬ್ಯಾಟ್ ಬೀಸಿದರೂ ಇವರ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತದೆ. ಹೌದು ವೀಕ್ಷಕರೇ, ಅರ್ಧ ಶತಕವಾಗಲಿ ಮತ್ತು ಶತಕವಾಗಲಿ ಸಚಿನ್ ತೆಂಡೂಲ್ಕರ್ ಅವರು ಯಾವುದೇ ಒಂದು ಪಂದ್ಯದಲ್ಲಾದರೂ ಕೂಡ ಬಾರಿಸುತ್ತಿದ್ದರು. ಹೌದು, ಇವರ ಒಂದು ಬ್ಯಾಟಿಂಗ್ ಎಬಿಲಿಟಿ ನೋಡಿ ಎದುರಾಳಿ ತಂಡದ ಬೌಲರ್ಸ್ಗಳು ಹೆದರುತ್ತಿದ್ದರು. ಹೌದು ವೀಕ್ಷಕರೇ, ಈಗ ಇರುವಂಥ ತಂಡಗಳು 11 ಆಟಗಾರರ ಮೇಲೆ ಸ್ಟ್ರಾಟಜಿ ಮಾಡಿಕೊಂಡು ಬರುತ್ತವೆ. ಆದರೆ ವೀಕ್ಷಕರೇ, ಆಗಿನ ಸಮಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಮೇಲೆ 11 ಆಟಗಾರರು ಕೂಡ ಸ್ಟ್ರಾಟಜಿಯನ್ನು ಮಾಡುತ್ತಿದ್ದರು. ಹೌದು ವೀಕ್ಷಕರೇ, ಅಂಥ ಒಳ್ಳೆಯ ಬ್ಯಾಟ್ಸ್ಮನ್ ಆಗಿ ಸಚಿನ್ ತೆಂಡೂಲ್ಕರ್ ಅವರು ಹೊರಹೊಮ್ಮಿದ್ದರು. ಹೌದು, ಇವರ ದಾಖಲೆಗಳ ಬಗ್ಗೆ ನಿಮಗಂತೂ ಗೊತ್ತೇ ಇದೆ. ಇನ್ನು ವೀಕ್ಷಕರೇ, ಇವರ ದಾಖಲೆಯನ್ನು ಇದೀಗ ವಿರಾಟ್ ಕೊಹ್ಲಿ ಅವರು ಕೂಡ ಮುರಿದು ಹಾಕುತ್ತಿದ್ದಾರೆ. ಆದರೆ ವೀಕ್ಷಕರೇ, 100 ಶತಕಗಳನ್ನು ಬಾರಿಸಿದ ಹೆಗ್ಗಳಿಕೆಗೆ ಸಚಿನ್ ತೆಂಡೂಲ್ಕರ್ ಅವರು ಪಾತ್ರರಾಗಿದ್ದಾರೆ. ಆದರೆ ವೀಕ್ಷಕರೇ, ಇದೀಗ ಸಚಿನ್ ತೆಂಡೂಲ್ಕರ್ ಅವರ ಮಗನು ಕ್ರಿಕೆಟ್ ಇತಿಹಾಸದಲ್ಲಿ ನಂಬರ್ 1 ಆಗಿ ಹೊರಹೊಮ್ಮಿದ್ದು, ಹಾಗೆ ವೀಕ್ಷಕರೇ 481 ರನ್ಗಳನ್ನು ಸಿಡಿಸುವ ಮೂಲಕ 21 ವಿಕೆಟ್ ಕಬಳಿಸಿ ಮಿಂಚಿದ್ದಾನೆ. ವೀಕ್ಷಕರೇ, ಅರ್ಜುನ್ ತೆಂಡೂಲ್ಕರ್ ಮಾಡಿದಂಥ ಈ ಸಾಧನೆ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬನ್ನಿ. ಹೌದು ವೀಕ್ಷಕರೇ, ಅರ್ಜುನ್ ತೆಂಡೂಲ್ಕರ್ IPLನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ 30 ಲಕ್ಷ ರೂಪಾಯಿಗೆ ಸೇಲ್ ಆಗಿದ್ದಾರೆ. ಇನ್ನು ವೀಕ್ಷಕರೇ, ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಸಾಕಷ್ಟು ಪಂದ್ಯಗಳನ್ನು ಕೂಡ ಆಡಿದ್ದು, ಹಾಗೆ 2023ರ IPLನಲ್ಲಿ ಆಡಿದಂಥ 5 ಪಂದ್ಯಗಳಲ್ಲಿ 3 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಇವರ ಎಕಾನಮಿ 9.36 ಇದ್ದರೆ ಒಟ್ಟು ಎವರೇಜ್ 38 ಇದೆ. ಹೌದು ವೀಕ್ಷಕರೇ, ಕಡಿಮೆ ಪಂದ್ಯಗಳು ಸಿಕ್ಕಿರಬಹುದು. ಆದರೆ ವೀಕ್ಷಕರೇ, ಆಡಿದಂಥ 5 ಪಂದ್ಯಗಳಲ್ಲಿ 3 ವಿಕೆಟನ್ನು ಕಬಳಿಸಿದ್ದು ಇವರಿಗೆ ದೊಡ್ಡ ಸಾಧನೆ. ಇನ್ನು ವೀಕ್ಷಕರೇ, ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 2022ರಲ್ಲಿ ಆಡಿದಂಥ 13 ಪಂದ್ಯಗಳಲ್ಲಿ 21 ವಿಕೆಟ್ ಕಬಳಿಸಿದರೆ, ಇತ್ತ ವೀಕ್ಷಕರೇ ಇವರ ಬೌಲಿಂಗ್ ಎಕಾನಮಿ 3.41 ಆಗಿದೆ. ಇನ್ನು ವೀಕ್ಷಕರೇ, ಎವರೇಜ್ ಕಡೆಗೆ ಬಂದರೆ 45.2 ಆಗಿದೆ. ಇನ್ನು ವೀಕ್ಷಕರ, ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 2022ರಲ್ಲಿ ಆಡಿದಂಥ 15 ಪಂದ್ಯಗಳಲ್ಲಿ ಮತ್ತೆ 21 ವಿಕೆಟ್ ಕಬಳಿಸುವ ಮೂಲಕ ಕ್ರಿಕೆಟ್ನಲ್ಲಿ ದಾಖಲೆಯನ್ನು ಬರೆದು ಹಾಕಿದ್ದರು. ವೀಕ್ಷಕರೇನು ಇವರ ಎಕಾನಮಿ ಕಡೆಗೆ ಬರುವುದಾದರೆ 5.21 ಆದರೆ, ಇನ್ನು ವೀಕ್ಷಕರೇ 30.8 ಎವರೇಜ್ನೊಂದಿಗೆ ಬೆಸ್ಟ್ ಬೌಲಿಂಗ್ ಮಾಡಿದ್ದಾರೆ. ಹಾಗೆ ವೀಕ್ಷಕರೇ, T20 2021ರಲ್ಲಿ ಆಡಿದಂಥ 21 ಪಂದ್ಯಗಳಲ್ಲಿ ಇಲ್ಲಿ ಕಡಿಮೆ ಪ್ರದರ್ಶನ ಕೊಟ್ಟರೂ ಕೂಡ 26 ವಿಕೆಟ್ ಕಬಳಿಸಿದ್ದರು. ಇನ್ನು ವೀಕ್ಷಕರೇ, ಇವರ ಬೌಲಿಂಗ್ ಎಕಾನಮಿ 8.61 ಆಗಿದೆ. ವೀಕ್ಷಕರೇ, ಈ ದಾಖಲೆಗಳ ಮೂಲಕ ಅರ್ಜುನ್ ತೆಂಡೂಲ್ಕರ್ ಅವರು ಲೆಫ್ಟ್ ಆರ್ಮ್ ಮೀಡಿಯಂ ಫಾಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ವೀಕ್ಷಕರೇ, ಇವರ ಬ್ಯಾಟಿಂಗ್ ಸ್ಟೇಟಸ್ ನೋಡುವುದಾದರೆ IPLನಲ್ಲಿ ಆಡಿದಂಥ 5 ಪಂದ್ಯಗಳಲ್ಲಿ 13 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, 2022ರ ಫಸ್ಟ್ ಕ್ಲಾಸ್ನಲ್ಲಿ ಆಡಿದಂಥ 13 ಪಂದ್ಯಗಳಲ್ಲಿ 481 ರನ್ ಸಿಡಿಸುವ ಮೂಲಕ ಅದೇ ರೀತಿಯಾಗಿ ಬೌಲಿಂಗ್ನಲ್ಲಿ 21 ವಿಕೆಟ್ ಕಬಳಿಸಿದ್ದರು. ಅಂದರೆ ವೀಕ್ಷಕರೇ, ಹಿಂದೆ ಮಾತನಾಡಿದಂಥ ಮಾತುಗಳಲ್ಲಿ 2022ರಲ್ಲಿ 21 ವಿಕೆಟ್ ಕಬಳಿಸಿದ್ದಾರೆ. ನೆನಪಿಟ್ಟುಕೊಳ್ಳಿ ವೀಕ್ಷಕರೇ, ಈ ದಾಖಲೆಗಳು ಯಾರು ಕೂಡ ಮರೆಯಲಾಗದಂಥ ದಾಖಲೆಗಳಾಗಿವೆ. ಇನ್ನು ವೀಕ್ಷಕರೇ, ಲಿಸ್ಟ್ ಎ 2022ರಲ್ಲಿ ಆಡಿದಂಥ 15 ಪಂದ್ಯಗಳಲ್ಲಿ 62 ರನ್ ಸಿಡಿಸಿದ್ದಾರೆ. ಇನ್ನು T20 2021ರಲ್ಲಿ ಆಡಿದಂಥ 21 ಪಂದ್ಯಗಳಲ್ಲಿ ಕೇವಲ 98 ರನ್ ಸಿಡಿಸಿದ್ದಾರೆ. ಹೌದು ವೀಕ್ಷಕರೇ, ಫಸ್ಟ್ ಕ್ಲಾಸ್ 2022ರಲ್ಲಿ 481 ರನ್ ಸಿಡಿಸುವ ಮೂಲಕ ಭರ್ಜರಿ ಆಟವನ್ನು ಆಡಿದ್ದರು. ವೀಕ್ಷಕರೇ, ಈ ದಾಖಲೆಗಳು
ಅರ್ಜುನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿವೆ. ಹೌದು ವೀಕ್ಷಕರೇ, ಇನ್ನೂ ಸಾಕಷ್ಟು ಪಂದ್ಯಗಳನ್ನು ಅರ್ಜುನ್ ತೆಂಡೂಲ್ಕರ್ ಅವರು ಆಡಬೇಕಿದೆ ಮತ್ತು ಟೀಮ್ ಇಂಡಿಯಾ ತಂಡದ ಪರವಾಗಿಯೂ ಕೂಡ ಇವರು ಭಾಗವಹಿಸಿ ಇನ್ನಷ್ಟು ದಾಖಲೆಗಳನ್ನು ಮಾಡಬೇಕು. ಮತ್ತು ವೀಕ್ಷಕರೇ, ನಿಮ್ಮ ಪ್ರಕಾರ ಅರ್ಜುನ್ ತೆಂಡೂಲ್ಕರ್ ಅವರಿಗೆ ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನವು ಸಿಗುತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಇನ್ನು ವೀಕ್ಷಕರೇ, ಮುಂಬರುವಂಥ 2025ರ IPLನಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವರು ಮಿಂಚಲಿ ಎಂದು ಎಲ್ಲರೂ ಕೂಡ ಹಾರೈಸೋಣ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಒನ್ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ.